ದಾಯ ಭಾಗದೊಳು ಅಖಿಲ ರಾಜ್ಯಶ್ರೀಯ ಹಸುಗೆಯ ಕೊಂಡು ಪಾಂಡವರಾಯರೊಪ್ಪಿದರು ಇಂದ್ರ ನಿರ್ಮಿತ ರಾಜಧಾನಿಯಲಿ. ಕೇಳು ಜನಮೇ ಜಯಧರಿತ್ರಿ ಪಾಲ, ನಿಮ್ಮಯ ಪೂರ್ವಜರು ಸಮಪಾಳಿಗಳ ಸೇರುವೆಯೊಳಿದ್ದರು ಸಾನುರಾಗದಲ್ಲಿ. ಖೇಳಮೇಳದ ಬೇಟೆಗಳ ವೈಹಾಳಿಗಳ ಜೂಜಿನ ಸಮಂಜಸ ಲೀಲೆಗಳ ಕೇಳಿಯಲಿ ಕಳೆದರು ವರುಷ ಪಂಚಕವ. ಕರೆಸಿದನು ಧೃತರಾಷ್ಟ್ರ ಭೂಪತಿ ಮುರಹರನ ದೃಪದನ ಯುಧಿಷ್ಠಿರ ನರವೃಕೋಧರ ಭೀಷ್ಮ ಗುರುಕೃಪ ಕರ್ಣ ಶಕುನಿಗಳ ಎರಡು ಭಾಗವ ಮಾಡಿ ವಿಶ್ವಂಭರೆಯ ರಾಜ್ಯವನು ಉಭಯ ರಾಯರು ಹೊರೆ ಹೊಗದೆ ಪಾಲಿಸಲಿ ಪಂಥದೊಳೆಂದ ನಂದ ನೃಪ. ಅಹುದು ಹೊಲ್ಲೆಹವಲ್ಲ, ಅಹುದು ಹೊಲ್ಲೆಹವಲ್ಲ, ಖುಲ್ಲರ ಕುಹಕ ಕೊಳ್ಳದು ಬೇರೆ ರಾಜ್ಯದೊಳಿಹರೆ ಸೇರುವೆ ದೃಢಬಹುದು ದಾಯಾದ ಮಾರ್ಗದಲ್ಲಿ. ಗಹನವೇ ಕಾಮಿಷ ಸಮುದ್ಭವದ ಹಿತತನದುತ್ತರಣವತಿ ದುಸ್ಸಹವಲೆ. ಗಹನವೇಕೆ ಆಮಿಷ ಸಮುದ್ಭವದ ಅಹಿತತನದುತ್ತರಣವತಿ ದುಸ್ಸಹವಲೆ. ನೀನೆನೆದಹದ ಲೇಸೆಂದನಾ ಭೀಷ್ಮ. ಅರಸ ಕೇಳೈ ಸಕಲ ರಾಜ್ಯವನೆರಡು ಭಾಗವ ಮಾಡಿ ಪೂರ್ವೋತ್ತರದ ದಕ್ಷಿಣ ಪಶ್ಚಿಮಗಳ ಹೆಚ್ಚು ಕುಂದುಗಳ ಪುರನಗರ ಖರ್ವಟ ಮಡಂಬ ಸ್ಫುರಿತ ಖೇಟ ಗ್ರಾಮವೆಂಬುವನೆರಡು ಭಾಗವ ಮಾಡಿದರು ಕೂಡಿದರು ಸಮನಾಗಿ. ಪುರಸುರೇಂದ್ರ ಪ್ರಸ್ಥವರ ಸಂಗಿರವು ಧರ್ಮಸುತಂಕೆ ಹಸ್ತಿನಪುರಸುಯೋಧನಗೆ ಉಭಯರಾಯರ ರಾಜಧಾನಿಗಳು ಚರಮ ದಕ್ಷಿಣವಾಗಿ ಪೂರ್ವೋತ್ತರ ವಿಲಂಬಿತವಾಗಿ ಹಿಮಸಾಗರದ ಮಧ್ಯದ ಭೂಮಿಯನ್ನು ಸೇರಿಸಿದರೆರಡಾಗಿ. ವಾರಣ ಪ್ರತತಿಯನ ಘಾಟದ ವಾರುವಂಗಳ ಮಣಿಮಯದ ಹೊಂದೇರುಗಳನ್ ಆಭರಣವನು ತೆಗೆಸಿದರು ಸಮನಾಗಿ. ಕೌರವರು ಪಾಂಡವರುಗಳ ಮನದೋರೆ ಪೋರೆಯ ತಿಳುಹಿ ವೈರವಿಕಾರವನ್ನು ಬಿಡಿಸಿದರು ಭೀಷ್ಮಾದಿಗಳು ಹರುಷದಲ್ಲಿ.
ಬಳಿಕ ಸುಮುಹೂರ್ತದಲ್ಲಿ ಹೊರಗುಡಿ ಬಳಸಿ ಹೊಯ್ದವು ರಾಣಿವಾಸದ ನಿಳಯದ ತಳಿಗೆದಂಬುಲ ಮಂಗಳಾರ್ತಿಗಳ ಫಲಸಮೂಹದ ಕಾಣಿಕೆಯ ಕೈಗೊಳುತ್ತ ಗಾಂಧಾರಿಗೆ ಮಹಿಷನ ಲಲನೆಯರಿಗಭಿನಮಿಸಿ ಕಳುಹಿಸಿಕೊಂಡರು ಚಿತದಲ್ಲಿ. ಕಳುಹಲೈ ತಂದಂಧ ನೃಪತಿಯ ನಿಲ್ಲಿಸಿದರು ನಿಳಯದಲ್ಲಿ. ಕೌರವ ಕುಲದ ನೂರ್ವರ ಕರ್ಣ ಶಕುನಿ ಜಯದ್ರಥಾದಿಗಳ ನಿಲ್ಲಿಸಿದರು ಗಜಪುರದ ಯೋಜನದಳತೆಯಲಿ. ಗುರು ಭೀಷ್ಮ ವಿದುರರು ಕೆಲವು ಪಯಣವ ಬಂದು ಕಳುಹಿಸಿಕೊಂಡರು ಚಿತದಲ್ಲಿ. ಭೂಮಿಲಂಬದ ನೃಪರ ಬಲದುದ್ದಾಮ ವಿಭವದೊಳು ಅಸುರ ರಿಪು ಸಹಿತೀ ಮಹೀಪಾಲಕರು ಬಂದರು ಹಲವು ಪಯಣದಲ್ಲಿ. ರಾಮಣೀಯಕ ರಚನೆಯಲಿ ಸುತ್ರಾಮನಗರಿಯ ಸೂತ್ರಧಾರೆಯಲ ಮನೋಹರ ವಿಶ್ವಕರ್ಮ ವಿನಿರ್ಮಿತದ ಪುರಕ್ಕೆ ಧರಣಿಪತಿ ಚಿತ್ತೈಸು ಇಳಾವೃತ ವರುಷ ಮಧ್ಯದ ಹೇಮಗಿರಿಯ ಒಲ್ ಅರಮನೆಯ ಸಿರಿ ಸೋಲಿಸಿತು ಸುರರಾಜ ವೈಭವವ. ಹರಿಯ ವೀಧಿಯ ಸೋಮವೀಧಿಯ ಮುರಿವುಗಳ ಕೇರಿಗಳ ನೆಲೆಯುಪ್ಪರಿಗೆಗಳ ಹೊಂಗೆಲಸದಲ್ಲಿ ಹೊಳೆ ಹೊಳೆದುದ ನಗರ. ಹೇಮ ನಿರ್ಮಿತ ದೇವಸದನ ಸ್ತೋಮದಲ್ಲಿ ಮಣಿಮಯದ ಫಣಿಪನ ಹೇಮ ವಿಧಿಯಲಿ ವಿವಿಧ ರತ್ನಾವಳಿಯ ಹಸರದಲ್ಲಿ ಕಾಮರಿಪು ವಿಂಗೊರೆಯ ಕಟ್ಟುವ ವಾಮಲೋಚನೆಯರ ವಿಲಾಸದಲ್ಲಿ ಆ ಮಹಾಪುರವೆಸೆದುದು ಇಂದ್ರಪ್ರಸ್ಥ ನಾಮದಲ್ಲಿ. ವಿತತ ವಿಭವದಲ್ಲಿ ಇಂದ್ರನಮರಾವತಿಯ ಹೋಗುವಂದದಲ್ಲಿ ದ್ರುಪದಾಚ್ಯುತರು ಸಹಿತವನೀಶ ಹೊಕ್ಕನು ರಾಜಮಂದಿರವ. ಕೃತಯುಗದೊಳತ್ರೇತೆಯಲಿ ಭೂಪತಿಗಳಾದರು ಅನಂತ. ಕೃತಯುಗದೊಳತ್ರೇತೆಯಲಿ ಭೂಪತಿಗಳಾದರನಂತ ಕುಂತೀಸುತರ ಸಿರಿಗೆಣೆಯಾದುದಿಲ್ಲವನೀಶ ಕೇಳೆಂದ. ಬಂದು ಕಂಡುದು ಸಕಲ ಪುರಜನವೊಂದು ಕಾಣಿಕೆಯಿತ್ತು. ಸುಭಟರ ಸಂದಣಿಯ ಗಜ ಹಯ ರಥದ ಪದಧೂತ ಧೂಳಿಯಲಿ
ಮಂದಿರದ ಬಾಗಿಲ ಗತಾಗತ ವೃಂದದೊತ್ತೊತ್ತೆಯಲಿ ಪುರಜನ ಮಿಂದುದಲ್ಲಿಯದಲ್ಲಿ ಪಡೆಯದೆ ರಾಜದರ್ಶನವ. ಅತಿಶಯವನೇನೆಂಬೆನು ಅಮರಾವತಿಯ ಭೋಗಾವತಿಯ ಮಧ್ಯಸ್ಥಿತದ ನಾಯಕರ ತುನದಂತಿರೆ ಮೆರೆದುದಾನಗರ ಸತತ ಪರಿವಿಭವವು ಈ ಜನ ವಿತತಿಗಳ ಸನ್ಮಾರ್ಗದಲ್ಲಿ ಸಂಗತಿಗಳೀ ವಿಸ್ತಾರ ವಿಪರಿ ಭೂಪ ಕೇಳೆಂದ. ದ್ರುಪದ ಧೃಷ್ಟದ್ಯುಮ್ನ ಮೊದಲಾದ ಪರಿಮಿತ ಬಾಂಧವನಿಕಾಯವನುಪಚರಿಸಿ ಕಳುಹಿದನು ಭೂಪತಿ ಪಂಚಕೈಕೆಯರ ವಿಪುಲ ಕಾರುಣ್ಯದಲ್ಲಿ ಪಾಂಡವ ನೃಪಜನವ ಸಂತೈಸಿ ದಾನವರಿಗೂ ನಿಜವಾಸಕ್ಕೆ ವಿಜಯಂಗಯ್ಯಲನುವಾದ. ಕರೆಸಿ ಕುಂತಿಯ ದ್ರೌಪದಿಯರನು ಕರುಣವಚನಾಮೃತದ ರಸದಲ್ಲಿ ಹೊರೆದು ಕೃತದಾಯಾದ ವಿಷಮ ವಿರೋಧ ವರ್ತನವ ಅರುಹಿ ಸುಯಿದಾನದ ಸಮಾಹಿತ ತರದ ಬುದ್ಧಿಯ ಗಲಿಸಿ ಯಾದವರ ರಸ ವಿಜಯಂಗೈದನು ಆ ದ್ವಾರಕೆಗೆ ಹರುಷದಲ್ಲಿ. ಕಳುಹಿದನು ಪಾಂಚಾಲರನು ಯದು ತಿಲಕ ಮೊದಲಾದ ಖಿಳ ಬಾಂಧವ ಕುಲವನು ಉತ್ಸಾಹದಲ್ಲಿ ಹೊರೆದನು ನಾಡು ಬೀಡುಗಳ ಬೆಳುಗವತೆಯನ್ಯಾಯವಾರಡಿ ಕಳವು ದಳವುಳ ಬಂದಿಡಾವರ ಕೊಲೆ ಹುಸಿಗಳಿಲ್ಲಿವರ ರಾಜ್ಯದೊಳ್ ಅರಸ ಕೇಳೆಂದ. ಯಾಗವಹ್ನಿಯ ಧೂಮದಲ್ಲಿ ದಿಗುಭಾಗ ವಿವರಣವಡಗಿತು ಹವಿರ್ಭಾಗ ಭೋಜನದಿಂದಲಾಯಿತು ಅಜೀರ್ಣವ ಮರರಿಗೆ. ಯಾಗ ದಕ್ಷಿಣೆಗಳಲ್ಲಿ ಬಹಳ ತ್ಯಾಗದಾನಕ್ಕೆ ಲಟಕಟಿಸಿ ತಾವಾಗಿ ಕೈಯಾನರು ಯುಧಿಷ್ಠಿರ ನೃಪನ ರಾಜ್ಯದಲ್ಲಿ ಬಾಲಿಯನ ಹುಷನ ದುಂದುಮಾರನ ನಳನ ಸಗರನ ನೃಗನ ಶಾಕುಂತಳನ ಪುರುಕುತ್ಸನ ಹರಿಶ್ಚಂದ್ರನ ಪುರೂರವನ ಇಳೆಯ ವಲ್ಲಭರೆನಿಪ ರಾಜಾವಳಿಯ ಮನಮೆಚ್ಚುಗಳನ್ನು ಉರ್ವೀಲನೆ ಮರೆದಳು ಮೆರೆದಳ ಧರ್ಮಜನ ರಾಜ್ಯದಲ್ಲಿ.
ಆದಿಯುಗದಲ್ಲಿ ಧರ್ಮವಿದ್ದುದು ಪಾದ 4 ಗಾಢಗತಿಯಲಿ. ಆದಿಯುಗದಲ್ಲಿ ಧರ್ಮವಿದ್ದುದು ಪಾದ 4 ಗಾಢಗತಿಯಲಿ. ಪಾದವೂಣೆಯವಾದುದು ಆ ತ್ರೇತಾ ಪ್ರಭಾವದಲ್ಲಿ. ಪಾದವೆರಡಡಗಿದವು ದ್ವಾಪರದಾದಿಯಲ್ಲಿ ಯುಧಿಷ್ಠಿರನ ರಾಜ್ಯೋದಯದಲ್ಲಿ. ಅಂಕುರಿಸಿ ಸುಳಿದುದು 4 ಪಾದದಲ್ಲಿ. ಅರಸ ಚಿತ್ತೈಸು ಆ ಯುಧಿಷ್ಠಿರ ನರಪತಿಯ ರಾಜ್ಯ ಪ್ರಭಾವೋತ್ಕರುಷ ವಿಸ್ತರವೇನೆಂಬೆನು ಸಾಕದಂತಿರಲಿ. ಪರಮ ವಿಭವದೊಳುಂದು ದಿನ 5 ನಿಜಾಸ್ಥಾನದಲ್ಲಿ ಹರಿವಿಷ್ಟರದೊಳಿರ್ದರು ಕಂಡರತಿ ದೂರದಲ್ಲಿ ನಾರದನ. ಬಂದನಿವರೋಲಗಕ್ಕೆ ಗಗನದಿ ನಿಂದು ಮಂಡಲವಿಳಿದವೋ. ಬಂದನಿವರೋಲಗಕ್ಕೆ ಗಗನದಿ ನಿಂದು ಮಂಡಲವಿಳಿದವೋಲ್. ನೃಪವೃಂದವೆದ್ದಭಿನಮಿಸಿದುದು ಪದಯುಗಕ್ಕೆ ಮುನಿಪತಿಯ. ಇಂದು ಧನ್ಯರು ನಾವಲ, ಇಂದು ಧನ್ಯರು ನಾವಲ. ಮುನಿವಂದ್ಯ ದರ್ಶನವಾಯಿತು ಅಪೂರ್ವವಿದೆಂದು ಕುಂತಿ ತನುಜರು ಇದಿರೆದ್ದು ಅಂಗ್ರಿಗೆರಗಿದರು. ಹರಸಿದನು ಮುನಿ ಅರ್ಘ್ಯಪಾದ್ಯೋತ್ಕರವ ಮಧುಪರ್ಕಾಸನಾದಿಯನು ಅರಸ ಮಾಡಿದನು ಅಮರ ಮುನಿ ಕೈಗೊಂಡು ಹರುಷದಲ್ಲಿ. ಪರಿಮಿತದ ಸಮಯದ ವಚೋ ವಿಸ್ತರಣ ಉಂಟೆನೆ ರಾಯನೋಲಗ ಹರಿದುದು ಅವನೀಪಾಲ ಭಿನ್ನಹ ಮಾಡಿದನು ಮುನಿಗೆ. ಏನು ಬಿಜಯಂಗೈದಹದನು ಎನಗೇನನುಗ್ರಹ ವಚನ. ನಿಮ್ಮಡಿಗೇನನ ಬೆಸಗೈವುದು ಎನಗಾಜ್ಞಾಪಿಸುವುದೆನಲು. ನೀನಘಾಟದ ರಾಜ ಋಷಿ ನೀ ಮಾನವನೇ ಧರ್ಮಸ್ವರೂಪನು ನೀನು. ಭವದಾಲೋಕನಾರ್ಥವು ನಮ್ಮ ಬರವೆಂದ, ಭವದಾಲೋಕನಾರ್ಥವು ನಮ್ಮ ಬರವೆಂದ. ಅನುಜರನು ಪೇಳುವರೆ ಭೀಮಾರ್ಜುನರು ವಧುವಾರೆಂಬರೆ ಅಮರಾಂಗನೆಯರಿಗೆ 108 ಮಡಿ ಈ ದ್ರೌಪದಾದೇವಿ. ಘನ ಸಹಾಯನು ಹವಣಿನವನೆಂಬೆನೆ
ಚತುರ್ದಶ ಭುವನಪತಿ ನೃಪ ನಿನಗೆ ಪಾಡೆ ಪನ್ನಗೇಂದ್ರ ಸುರೇಂದ್ರರಿಂದಿನಲಿ ಈ ಆದೊಡೊಂದಿಹುದು ಐವರಿಗೆ ವಧುವಾದಳಿ ದ್ರೌಪದಿ ಮಹೇಶ್ವರನಾದಿಯಲಿ ಕರುಣಿಸಿದ ವರದಲ್ಲಿ ಪುಣ್ಯಕಥನವಿದು ಮೇದಿನಿಯೊಳು ಏಕಾಮಿಷ ಸ್ಥಿತಿಯಾದಿದು ವಿಗ್ರಹಕ್ಕೆ ತಮ್ಮೊಳು ಕಾದಿದರು ಸುಂದೋಪಸುಂದರು ಭೂಪ ಕೇಳೆಂದ ಅರಸುಗಳು ತಾವಿಬ್ಬರೇ ಕೋದರರು ಬಲುಗೈಗಳು ಸುರನರರೊಳು ಅಡುಪಾಯಲಿ ವೆಂಠಣಿಸಿದರು ಭೂತಳವ ನೆರೆದು ಸುರರು ಸರೋಜ ಪೀಠಂಗರುಹಿದರು ಬಳಿಕಾತನು ಇವರನು ಪರಿಹರಿಸುವುದಕ್ಕೇನು ಪಾಯವೆನುತ್ತ ಚಿಂತಿಸಿದ ಬಳಿಕ ಸಂಖ್ಯಾತದ ಸುರೋರಗಲನೆಯರಲಿ ತಿಲಾಂಶ ಮಾತ್ರದ ಚೆಲುವಿಕೆಯನೇ ತೆಗೆದು ನಿರ್ಮಿಸಿದನು ವರಾಂಗನೆಯ ಬೆಳಗಿತಾಕೆಯ ಹೆಸರು ದಿವಿಚಾವಳಿಯೊಳೈದೆ ತಿಲೋತ್ತಮಾಹ್ವಯದ ಅಳಿಗುಳಾಳಕಿಗೆ ಅಬುಜ ಭವ ನೇಮಿಸಿದ ನೀಹದನ ಅವರ ಕೆಡಿಸುವ ಹದನ ಕೈಗೊಂಡು ಅವನಿಗೈ ತಂದಳು ವಿನೋದದೊಳು ಅವಧಿರಿದ್ದರು ಬನದೊಳಗೆ ಮದಿರಾ ಮಧೋದ್ಧತರು ಯುವತಿಯನು ಕಂಡರು ಕಟಾಕ್ಷದ ಸವಡಿಗೋಲಿಂದೊಡೆದುದೆದೆ ಹರಿದವರು ಹಿಡಿದರು ವಾಮ ದಕ್ಷಿಣ ಕರಗಳಂಗನೆಯ ಹಿಡಿದರು ವಾಮ ದಕ್ಷಿಣ ಕರಗಳಂಗನೆಯ ಎನಗೆ ಬದು ತಾ ಮುನ್ನ ಕಂಡೆನು ತನಗೆ ಸತಿ ತಾ ಮುನ್ನ ಹಿಡಿದೆನು ತನಗೆ ಎನಗೆ ನೀನಿಲ್ಲೆನುತ ಹೊಯ್ದಾಡಿ ಜನಪರಿಬ್ಬರು ಮಡಿಯಲು ಅಮರಾಂಗನೆ ಮುಗುಳ್ನಗೆ ನಗುತ್ತಲಿ ಅಬುಜಾಸನನ ಹೊರೆಗೈದಿದಳು ಕುಂತಿ ತನುಜ ಕೇಳೆಂದ ಅದರಿನೀ ಜೀವರಿಗೆ ದುಸ್ಥಿತಿ ಸುದತಿಯರ ದೆಸೆಯಿಂದ ರಾಜ್ಯದ ಹುದುವಿನಲಿ ಮೇಣ್ ಅರ್ಥಗತಿಯಲಿ ಅನರ್ಥ ತಪ್ಪದಲೇ
ಸುದತಿ ನಿಮ್ಮೈವರಿಗೆ ಈ ದ್ರೌಪದಿ ಸುದತಿ ನಿಮ್ಮೈವರಿಗೆ ಈ ದ್ರೌಪದಿ ಸುದತಿ ನಿಮ್ಮೈವರಿಗೆ ಈ ದ್ರೌಪದಿ ಮಹಾಸತಿ ರಾಗಲೋಭದ ಕದನದಲ್ಲಿ ಕಾಳಾಗದಿದ್ದರೆ ತುದಿಗೆ ಲೇಸೆಂದ ಅರಸ ಚಿತ್ತೈಸು ಒಂದು ವತ್ಸರವಿರಲಿ ನಿಮ್ಮೊಬ್ಬರಲಿ ಸತಿ ಮರು ವರುಷಕ್ಕೊಬ್ಬನೊಳು ಇಂತು ಪಂಚಕ ಕೈದು ವರುಷದಲ್ಲಿ ಅರಸಿಯನು ಪತಿ ಸಹಿತ ಮಂಚದೊಳು ಇರಲು ಕಾಬುದು ಸಲ್ಲದು ಅದು ಗೋಚರಿಸಿದೊಡೆ ಬಳಿಕದಕ್ಕೆ ಪ್ರಾಯಶ್ಚಿತ್ತ ವಿಧಿಯುಂಟು ಆರು ಕಂಡರು ಆತನೊಬ್ಬನೇ ಧಾರುಣಿಯಲಿ ಸುತೀರ್ಥಯಾತ್ರಾ ಭಾರದಲ್ಲಿ ತಿರುಗುವುದು ಸುತ್ತಲೂ ವರುಷವೊಂದರಲ್ಲಿ ಚಾರು ನಿಷ್ಕೃತಿಯನಲು ಮುದದಲ್ಲಿ ನಾರದರ ದಿವ್ಯೋಪದೇಶಕ್ಕೆ ಸಾರ ಹೃದಯ ಹಸಾದವೆಂದನು ತಮ್ಮದಿರು ಸಹಿತ ಮಂಗಳವು ನಿಮಗೆಂದು ಹಂಸೆಯ ಬೆಂಗೆ ಹಾಯ್ದನು ಬಳಿಕ ನಭದೊಳಭಂಗ ಮುನಿಯಡಗಿದನು ತಮ್ಮೊಳಗೆಂದರೀ ನೃಪರು ಅಂಗನಾ ವಿಷಯದಲ್ಲಿ ಸೀಮಾ ಸಂಗತಿಯ ಸೇರಿಸಿದನೈ ಮುನಿಪುಂಗವನ ಕರುಣದಲ್ಲಿ ಗದುಗಿನ ವೀರನಾರ